ಹಾಯ್ ಪೆಟ್ ಪೇರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾವು ನೋಡೋಕೊಟ್ಟಿರೋಂಥ ಟಾಪಿಕ್ ಬಂದು, ಒಂದು ಕಿಟ್ಟನ್ನ ನೀವೇನಾದರೂ ಅಡಾಪ್ಟ್ ಮಾಡ್ಕೊಬೇಕು, ಇಲ್ಲಾಂದರೆ ತೊಗೊಂಡು ಬರ್ತೀರಾ ಅಂತಂದರೆ ಯಾವ್ಯಾವ ಥರ ಫುಡ್ ಹಾಕಬೇಕು, ಇಲ್ಲ ಯಾವ್ಯಾವ ಥರ ನೋಡ್ಕೊಬೇಕು, ಇಲ್ಲ ಯಾವ್ಯಾವ ಥರ ತಪ್ಪು ನೀವು ಮಾಡ್ತೀರಾ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಮತ್ತು ಕಾಮನ್ನಾಗಿ ಎಲ್ಲರೂ ಒಂದು ತಪ್ಪು ಮಾಡ್ತಿರ್ತೀರಾ. ಆ ತಪ್ಪು ಮಾಡಿಬಿಟ್ಟು ಇಲ್ಲ ಬಯರ್ ಇಲ್ಲ ಅಂದರೆ ಓನರ್ನ ಹತ್ರ ತೊಗೊಂಡು ಬಂದಿರೋ ಅಂಥ ಬೆಕ್ಕೆ ಸರಿ ಇಲ್ಲ ಅಂತ ನೀವು ಅಂದ್ಕೊತೀರಾ. ಅದು ಆಗಲ್ಲ. ಎಲ್ಲ ಬೆಕ್ಕುಗಳು ಹೈಪರ್ ಆ್ಯಕ್ಟಿವು, ಎಲ್ಲ ಬೆಕ್ಕುಗಳು ಚೆನ್ನಾಗಿರ್ತವೆ. ಆದರೆ ಬೇಗ ನೀವು ಅವ್ರ ಅಮ್ಮನಿಂದ ದೂರ ಮಾಡಬಾರ್ದು ಅಷ್ಟೇ. ಒಂದು ಸ್ವಲ್ಪ ಇಮ್ಯುನಿಟಿ ಅನ್ನೋದು ಬಿಲ್ಡ್ ಆಗಬೇಕು. ಮತ್ತು ಅವ್ರ ಅಮ್ಮನಿಂದ ಹಾಲಿಂದ ಏನು ಕುಡಿತಾವೋ ಅಲ್ಲಿ ಆ್ಯಂಟಿಬಾಡೀಸ್ಗಳು ಕ್ರಿಯೇಟ್ ಆಗಿರ್ತವೆ. ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದು ಕ್ರಿಯೇಟ್ ಆಗಲೇಬೇಕು. ಅದಕ್ಕೆ ಅವ್ರ ಅಮ್ಮನ ಹಾಲು ಅತ್ಯವಶ್ಯಕ. ಅದನ್ನೇ ನೀವು ಬಿಡಿಸ್ಬಿಟ್ರೆ ಸ್ವಲ್ಪ ಮಂಕಾಗ್ತವೆ. ಇದನ್ನು ನೀವೇನು ಅಂದ್ಕೊತೀರಾ, ಬೇಗ ಅವ್ನು ಎಲ್ಲರದೇ ತಪ್ಪಿರ್ಬೋದು, ಇಲ್ಲ ನಿಮ್ಮದು ತಪ್ಪಿರುತ್ತೆ. ಯಾಕಂದರೆ ಅವನು ಕಡಿಮೆ ದಿನದಲ್ಲಿ ಕೊಟ್ಟಿರ್ತಾನೆ, ಒಂದು 20-25 ದಿನದ ಮರಿ ಕೊಡ್ತಾನೆ. ನೀವೇನು ಮಾಡ್ತೀರಾ, ಸ್ವಲ್ಪ ಕಡಿಮೆ ಕಾಸು ಅಂತ ಅಂದ್ಬಿಟ್ಟು ನೀವು ತೊಗೊಂಡ್ಬಿಡ್ತೀರಾ. ಆದರೆ ಏನು ತಪ್ಪಾಗುತ್ತೆ ಅಂದರೆ ಬೆಕ್ಕಿಗೆ ಪರಿಣಾಮ ಬಿದ್ದುಬಿಡುತ್ತೆ. ಅಂದರೆ ಒಂದು ಸಣ್ಣ ಪುಟ್ಟ ರೋಗ ಬಂದರೂ ಅವು ತಡ್ಕೊಳಕ್ಕಾಗಲ್ಲ. ಮತ್ತು ಅವ್ರ ಅಮ್ಮನ ಬಿಟ್ಟು ಅವು ಇರೋಕ್ಕಾಗಲ್ಲ. ಇವಾಗ ನಾವೇ ಒಂದು 2-3 ದಿನ ಬಿಟ್ಟು ಇರೋಕ್ಕಾಗಲ್ಲ ಅಂತಂದರೆ ಇನ್ನು ಅವು ಹೆಂಗಿರ್ತವೆ? ಕಾಮನ್ ಆಗಿ ಎಲ್ಲ ಯಾವ್ಯಾವ ತಪ್ಪು ಮಾಡ್ತಾರೆ ಅಂತ ನಾನು ಲಿಸ್ಟ್ ಮಾಡಿದ್ದೀನಿ. ಮತ್ತು ಯಾವ್ಯಾವ ತಪ್ಪು ಮಾಡಬಾರ್ದು ಅಂತಲೂ ಒಂದಿದೆ. ಪ್ರತಿಯೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟು. ನೀವು ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಅಂದರೆ ಪೆಟ್ ರಿಲೇಟೆಡ್ ಕಂಟೆಂಟ್ಗಾಗಿ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ನೋಡಲಿ. ಈ ವಿಡಿಯೋದಲ್ಲಿ ನಾವು ಈ ಹೊಸ ಕಿಟನ್ಸ್ ಇಲ್ಲ ಅಂದರೆ ಒಂದು ಬೆಕ್ಕಿನ ಮರಿ ತಂದಾಗ ಯಾವ ಥರ ನೋಡ್ಕೊಬೇಕು, ಯಾವ ಥರ ನೋಡ್ಕೋಬಾರ್ದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫಸ್ಟ್ನೇ ಪಾಯಿಂಟ್ ಬಂದು, ನೀವೇನಾದರೂ ಈ ಥರ ಕಿಟನ್ಸ್ನ ತೊಗೊಂಡು ಬರ್ತೀರಾ ಅಂದರೆ ಫಸ್ಟ್ ಅದು ನಿಮ್ಮ ಮನೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕು ಅಂದರೆ ಫಸ್ಟು ನೀವು ಈ ಥರ ಅವಕ್ಕೆ ಟ್ರೀಟ್ಸ್ ಕೊಡ್ತಾ ಇರೋದು, ಮತ್ತು ಅವ್ರ ಜೊತೆ ಆಟ ಆಡೋದು, ಈ ಥರ ಟೈಮ್ನ ಸ್ಪೆಂಡ್ ಮಾಡಲೇಬೇಕಾಗುತ್ತೆ. ಈ ಬೆಕ್ಕುಗಳೇನಾದರೂ ಒಂದು ಮೂಲೆ ಸೇರಿ ಇಲ್ಲ ಅಂತಂದರೆ ಒಂಥರ ಐಸಿಂಗ್ ಮಾಡ್ತಾ ಇದ್ದಾಗ ನೀವು ಅದನ್ನು ಡಿಸ್ಟರ್ಬ್ ಮಾಡೋದು ಕಂಪ್ಲೀಟಾಗಿ ನಿಲ್ಲಿಸಿ. ಯಾಕಂದರೆ ಅವ್ರ ಅಮ್ಮನಿಂದ ಫಸ್ಟೇ ದೂರ ಆಗಿರ್ತವೆ, ಅದೊಂದು ಸ್ಟ್ರೆಸ್ಸಲ್ಲಿ ಇರ್ತವೆ. ಮತ್ತು ಇನ್ನೊಂದು ಹೊಸ ಮನೆಗೆ ಬಂದುಬಿಟ್ಟಿದ್ವಿ. ನೀವು ಒಳ್ಳೆಯವರೋ ಕೆಟ್ಟವರೋ ಅದು ನಿಮಗೆ ಗೊತ್ತಿರುತ್ತೆ, ಆದರೆ ಅದು ಗೊತ್ತಿರಲ್ಲ. ಫಸ್ಟ್ ನೀವು ಅದಕ್ಕೆ ಒಂದು ಒಳ್ಳೆ ಪೇರೆಂಟ್ ಅನ್ನೋ ಥರ ನೀವು ಪ್ರೂವ್ ಮಾಡ್ಕೊಬೇಕು ಅಂತಂದರೆ ನೀವು ಅವಕ್ಕೆ ಅಂತ ಒಂದು ಸ್ವಲ್ಪ ಟೈಮ್ ಕೊಟ್ಟು ಅವ್ರ ಜೊತೆ ಆಟ ಆಡ್ಕೊಂಡು ಇದ್ದು ನೆಕ್ಸ್ಟು ಒಂದು ಒಳ್ಳೆ ಗುಡ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಅದು ನಿಮ್ಮ ಜೊತೆ ಹೊಂದ್ಕೊಂಡು ಹೋಗೋಕ್ಕಾಗೋದು. ನೀವು ನೆಕ್ಸ್ಟ್ ಮಾಡಬೇಕಾಗಿರೋಂಥ ಕೆಲಸ ಏನಂತಂದರೆ ಈ ಥರ ಟಾಯ್ಸ್ನ ಪರ್ಚೇಸ್ ಮಾಡಬೇಕು. ಏನಕ್ಕೆ ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಇದು ಒಂದು ಕಾರಣ. ನೋಡಿ, ಈ ಥರ ಬಿಟ್ಟು ಆಟ ಆಡ್ಸೋದನ್ನ ಕಲೀರಿ. ನೆಕ್ಸ್ಟು ಈ ಥರ ಬಾಲ್ಸು, ದುರ್ಗಿ ಬಾ ದುರ್ಗಿ, ಈ ಥರ ಟಾಯ್ಸ್ನ ಇವಕ್ಕೆ ಆಟ ಆಡೋಕ್ಕೆ ಈ ಥರ ಕೊಟ್ಕೊಳ್ರಿ. ನೆಕ್ಸ್ಟು ಮೇಯ್ನ್ ಏನಂದರೆ ಈ ಥರ ಕೊಟ್ಟರೆ ಸಾಕಾಗುತ್ತಂತ ನೀವು ಕೇಳೋದಾದರೆ ಸಾಕಾಗಲ್ಲ. ನಿಮ್ಮ ಟೈಮ್ನ ಕೊಡಲೇಬೇಕಾಗಿರುತ್ತೆ ಅವಕ್ಕೆ. ಯಾಕಂತಂದರೆ ನೀವೇ ಅದಕ್ಕೊಂದು ಪೇರೆಂಟ್ ಆಗಿರೋದ್ರಿಂದ ನಿಮ್ಮ ಮಕ್ಕಳನ್ನ ಯಾವ ಥರ ನೋಡ್ಕೊತೀರೋ ಅದಕ್ಕೂ ಒಂದು ಸ್ವಲ್ಪ ಟೈಮ್ ನೋಡ್ಕೊಳ್ಲೇಬೇಕು. ನೆಕ್ಸ್ಟು ಮೇಯ್ನ್ ವಿಷಯಕ್ಕೆ ಬಂದರೆ ಫುಡ್ಗಳು. ಇವೆಲ್ಲ ಫುಡ್ಡೇ, ಸರಿನಾ? ಇದು ಫುಡ್ಡು. ಯಾವ ಥರ ಫುಡ್ ಅಂತ ಹೇಳ್ತೀನಿ, ಇದು ಯಾವುದಕ್ಕೆ ಫುಡ್ ಅಂತಲೂ ಹೇಳ್ತೀನಿ. ಇದು ಬಂದು ಏನಂತೀವಿ, ಕಿಟನ್ ಮಿಲ್ಕ್ ಬೂಸ್ಟರ್ ಅಂತ ಕರಿತೀವಿ. ಇವೆಲ್ಲ KMR ಈ ಮೂರೂ ಏನಕ್ಕೆ ಅಂತಂದರೆ ಇದು ಕಿಟನ್ ಮಿಲ್ಕ್ ರಿಪ್ಲೇಸರ್ ಅಂತ ಕರಿತೀವಿ. ಒಂದು ಮಗು ಅಂದರೆ ಕಿಟನ್ನ ಅವ್ರ ಅಮ್ಮನಿಂದ ದೂರ ಆದಾಗ ಏನು ಆಗುತ್ತೆ, ಅವ್ರ ಅಮ್ಮನ ಹಾಲು ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಕೇಳ್ಬೋದು, ಹಸುವಿನ ಹಾಲು ಕೊಟ್ಟರೆ ಒಂದೇ ಅಲ್ವಾ, ಹಾಲು ಎಲ್ಲ ಒಂದೇ ಅಂತ. ಅದೇ ಮೋಸ್ಟ್ ಕಾಂಟ್ರವರ್ಷಿಯಲ್ ವಿಷಯ ಏನಂತಾನೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಅದೇ ಆಗಿತ್ತು. ಹಾಲು ಕೊಡಬೇಡಿ ಅಂತ ನಾನು ಅಂದೆ, ಆದರೆ ಯಾರಿಗೂ ಅರ್ಥ ಆಗ್ತಿಲ್ಲ ಅದು ಕರೆಕ್ಟಾಗಿ. ಏನಕ್ಕೆ ಕೊಡಬಾರ್ದು? ಇವಾಗ ನಾನು ಅಷ್ಟೇ ಹಾಲಿನ ಪುಡಿ ಅಂತ ನಾರ್ಮಲಾಗಿ ಮಿಲ್ಕ್ ಪೌಡ್ರ್ ಸಿಗುತ್ತೆ, ತಗೊಂಡು ಹಾಕ್ಬೋದು. 400-500 ರೂಪಾಯಿ ಕೊಟ್ಟು ಯಾಕೆ ಇದನ್ನು ತರಬೇಕು ಅಂತಂದರೆ ಇದು ಕಂಪ್ಲೀಟ್ಲಿ ಲ್ಯಾಕ್ಟೋಸ್ ಫ್ರೀ. ಏನಕ್ಕೆ ಕಂಪ್ಲೀಟ್ಲಿ ಲ್ಯಾಕ್ಟೋಸ್ ಫ್ರೀ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಸ್ವಲ್ಪ ಲ್ಯಾಕ್ಟೋಸ್ ಕಡಿಮೆ. ಈ ಹಸು ಹಾಲು ನಾವೇನು ಕೊಡ್ತೀವಿ ಅದನ್ನು ತಡ್ಕೊಳೋ ಶಕ್ತಿ ಇವಕ್ಕಿರಲ್ಲ. ನೀವೇನಾದರೂ ಹಂಗೂ ಕೊಡಬೇಕಾ, ಮೇಕೆ ಹಾಲನ್ನ 100 ml ತೊಗೊಂಬಂದು 100 ml ವಾಟ್ರಲ್ಲಿ ಕಂಪ್ಲೀಟ್ಲಿ ಡೈಲ್ಯೂಟ್ ಮಾಡಿಕೊಡಿ, ಅದು ಬೆಸ್ಟು. ಆದರೆ ನೀವು ನಾರ್ಮಲ್ ಹಾಲು ಕೊಡೋಕೆ ಹೋದಾಗ ಅವಕ್ಕೆ ಕಂಪ್ಲೀಟ್ಲಿ ಲೂಸ್ ಮೋಷನ್ ಆಗಿ ಇಲ್ಲಾಂದರೆ ಸ್ಟೊಮಕ್ ಅಪ್ಸೆಟ್ ಆಗಿ ಸಾಯೋಂಥ ಪರಿಸ್ಥಿತಿನೂ ಕೂಡ ಬರುತ್ತೆ. ಇಲ್ಲ ಕಂಪ್ಲೀಟ್ಲಿ ಅದನ್ನು ರೂಯಿನ್ ಮಾಡೋದು ನಿಮ್ಮ ಕೈಲಿರುತ್ತೆ. ನೀವೇ ಇದನ್ನು ತಪ್ಪು ಮಾಡೋದು. ಈ ಥರ ತಪ್ಪು ಮಾಡ್ತೀರಾ, ಮನೆಗೆ ಬಂದ ತಕ್ಷಣ ಹಾಲು ಹಾಕ್ಬಿಡ್ತೀರಾ, ಕುಡಿಯುತ್ತೆ ಚೆನ್ನಾಗಿ ಅಂತ, ಅದು ಕೂಡ ಕುಡಿಯುತ್ತೆ. ಆಮೇಲೆ ಒಂದೇ ಕಡೆ ಮೂಲೆಗೆ ಸೇರಿಬಿಟ್ಟು ಸತ್ತೋಗೋದಿರ್ಬೋದು, ಒಂದು ಕಡೆ ಏನೋ ಒಂದು ಪ್ರಾಬ್ಲಮ್ ಆಗೋದಿರ್ಬೋದು. ಆಗಿದ ತಕ್ಷಣ ನಮ್ಮಂಥ ಸಾಕಿರೋರಿಗೆ ಇಲ್ಲ ತಗೊಂಡಿರೋ ಬೈಯರೋರಿಗೆ ಎಲ್ಲರಿಗೂ ಸೇರಿಸಿ ಬೈಕೊತೀರಾ. ಇದು ನಿಮ್ಮ ತಪ್ಪಾಗಿರೋದ್ರಿಂದ ನಿಮಗೆ ಅರ್ಥ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಅರ್ಥ ಮಾಡ್ಕೊಬೇಕು ನೀವು. ನೆಕ್ಸ್ಟು ನಿಮಗೆ
ಈ ಕಿಟನ್ ಮಿಲ್ಕ್ ರಿಪ್ಲೇಸನ್ನು ಯಾವಾಗ ಕೊಡಬೇಕು ಅಂತ ಗೊತ್ತಿಲ್ಲ ಅಂತಂದರೆ ಇದನ್ನು 1 ಮಂತಿಂದ 3 ಮಂತ್ವರೆಗೂ ಕೊಡಲೇಬೇಕು. ಯಾಕಂದರೆ ಅವ್ರ ಅಮ್ಮನಿಂದ ಸ್ವಲ್ಪ ದೂರ ಆದಾಗ ಇದನ್ನು 1 ಮಂತಿಂದ ಸ್ವಲ್ಪ ಕೊಟ್ಕೊಂಬನ್ನಿ ಜಾಸ್ತಿನೇ, ಆಮೇಲೆ ಕಡಿಮೆ ಮಾಡ್ಕೊಂಬರ್ಬೇಕು. ನೆಕ್ಸ್ಟ್ ಏನು ಕೊಡ್ಬೋದು ಅಂತ ನೀವು ಕೇಳೋದಾದರೆ, ಈ ಥರ ಕಿಟನ್ಸ್ಗೆ ಅಂತಲೇ ಒಂದು ಸಪ್ರೇಟ್ ಅಂದರೆ ಟರ್ಕಿಶ್ ಅಂಗೂರ್ ಆಗಿರ್ಬೋದು, ರ್ಯಾಗ್ ಡಾಲ್ ಆಗಿರ್ಬೋದು, ಬ್ರಿಟಿಷ್ ಶಾರ್ಟ್ ಹೇರ್ ಆಗಿರ್ಬೋದು, ಪರ್ಷಿಯನ್ ಕ್ಯಾಟ್ ಆಗಿರ್ಬೋದು, ಈ ಥರ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಕಿಟನ್ಸ್ ಫುಡ್ ಸಿಗುತ್ತೆ. ಅದನ್ನು ತೊಗೊಂಬಂದು ನೀವು ಕಿಬ್ಬಲ್ಸ್ನ ಸಣ್ಣದಾಗಿ ಇರ್ತವೆ ಕಿಬ್ಬಲ್ಸ್, ಆ ಥರನೂ ಕೊಡ್ಬೋದು. ಇಲ್ಲ ಅಂತಂದರೆ ಪೌಡರ್ ಮಾಡಿ ಕಂಪ್ಲೀಟಾಗಿ ಪೌಡರ್ನ ಸ್ವಲ್ಪ ಮಾಯ್ಶ್ಚರ್ ಮಾಡಿಬಿಟ್ಟು ಕೊಡಿ ಸ್ವಲ್ಪ ದಿನ. ಇವಾಗ ನಿಮಗೆ ಫುಡ್ಡಿನ ಕಂಪ್ಲೀಟಾಗಿ ಗೊತ್ತಾಗಿರುತ್ತೆ. ನಿಮ್ದೇನಾದರೂ ಕಿಟನ್ ಅಲ್ಲ ಒಂದು ಸ್ವಲ್ಪ 3 ಮಂತ್ ಆಗಿದೆ ಅಂತಂದರೆ ನೀವೇನು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಮೊಸರನ್ನ ಕೊಡ್ಬೋದು. ಇಲ್ಲ ಅಂದರೆ ನಿಮ್ಗೆ ಡಯಟ್ ಫುಡ್ ಗೊತ್ತಿಲ್ಲ ಅಂದರೆ ಡಯಟ್ ಫುಡ್ ಅಂತ ಕಮೆಂಟ್ ಮಾಡಿ, ನಾನು ಹಾಕ್ತೀನಿ ವೀಡಿಯೋ ಮಾಡಿ. ಇಲ್ಲ ರೀಸೆಂಟಾಗಿ ಒಂದು ಹಾಕಿದ್ದೀನಿ, ಯಾರ್ಯಾರು ನೋಡಿಲ್ಲ ನೋಡ್ಕೊಂಡು ಬನ್ನಿ. ಇದೆಲ್ಲ ಟ್ರೀಟ್ಸ್. ಇದೆಲ್ಲ ಯಾವ ಥರ ಅಂದರೆ ಇದು ಊಟದ ಥರ ಅಲ್ಲ, ಯಾವಾಗ ಬೇಕಂದರೆ ಅವಾಗ ಕೊಡೋದಲ್ಲ. ಇದು ನಿಮಗೆ ಟ್ರೈನಿಂಗ್ ಆಗಬೇಕಾಗಿರುತ್ತೆ. ಇಲ್ಲ ನಿಮ್ಮ ಬೆಕ್ಕು ನಿಮ್ಮ ಹೇಳಿದ ಮಾತನ್ನ ಕೇಳಬೇಕಾಗಿರುತ್ತೆ, ಅವಾಗ ಮಾತ್ರ. ಇಷ್ಟೊತ್ತು ನೀವು ನೋಡ್ತಾ ಇರಿ, ಒಂದು ಬೆಕ್ಕು ದೂರ ಇತ್ತು. ಇವಾಗ ನೋಡಿ ಎಲ್ಲ ಕರೆಸ್ತೀನಿ. ಒಂದು ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಎಲ್ಲರೂ ಬರಂಗೆ ಮಾಡ್ತೀನಿ ನೋಡಿ. ಶೇರ್ ಇದನ್ನು ಎಷ್ಟು ಕೊಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನೋಡಿ, ಇಷ್ಟಿಷ್ಟೇ ಕೊಡಬೇಕು. ಇದನ್ನು ಚಿಕ್ಕ ಮಕ್ಳಿಗೆ ಕಂಪ್ಲೀಟ್ಲಿ ಕೊಡೋಕ್ಕೆ ಹೋಗಬೇಡ್ರಿ. ಇದನ್ನು ಅರಗಿಸ್ಕೊಳ್ಳೋಂಥ ಶಕ್ತಿ ಅವ್ರಿಗಿಲ್ಲ, ದೊಡ್ಡವ್ರಿಗೆ ಇರುತ್ತೆ. ನೋಡಿ ಇಷ್ಟೇ, ಸ್ವಲ್ಪ ಲಿಕ್ ಮಾಡಿರುತ್ತೆ ನೋಡಿ. ಇದು ಉಗುರು ಹಾಕೈತೆ, ಫುಲ್ಲು ಟೈಟಾಗಿ ಹಿಡ್ದೈತೆ. ನೀವು ಯಾವಾಗ ಕಿತ್ಕೊತೀರಾ ಆವಾಗ ನೋವಾಗುತ್ತೆ ನಿಮಗೆ. ನೋಡಿ ಈ ಥರ ನಿಧಾನಕ್ಕೆ ಬಿಡಿಸ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗೋಲ್ಲ. ಪರ್ಚ್ಬಿಡುತ್ತೆ ಬೆಕ್ಕು ಹಂಗೆ ಅಂತೀರ, ಯಾವುದು ಪರ್ಚಲ್ಲ. ಕಿತ್ಕೊಂಡು ಯಾಕೆ ಓಡ್ತೀರಾ? ಅದೇನು ಮಾಡಲ್ಲ, ಕಿತ್ಕೊಂಡು ಇನ್ನೇನು ಅಗದು ಬಿಡ್ತದೆ, ಕೈನ ಅಗಿಯಲ್ಲ. ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟು ನಿಧಾನಕ್ಕೆ ತೆಗೀರಿ. ನೀನು ಬಿಡು ನಾನು ಬಿಡು ಅಂತ ಅಂದ್ಕೊಳ್ರಿ, ಅವು ಬಿಡುತ್ತೆ, ನೀವು ಬಿಟ್ಟು ಆರಾಮಾಗಿರಿ. ನೋಡಿ ಹತ್ಬಿಟ್ಲು. ಪಚ್ಚಿ. ನೆಕ್ಸ್ಟು ನಿಮಗೆ ಬೇಕಾಗೋದು ಲಿಟರ್ ಸ್ಯಾಂಡು, ಲಿಟರ್ ಬಾಕ್ಸು, ಲಿಟರ್ ಸ್ಕೂಪು. ಇಂದ ಏನು ಪ್ರಯೋಜನ ಅಂತ ನೀವು ಕೇಳೋದಾದರೆ, ನಿಮ್ಮ ಮನೆಯಲ್ಲಿ ಇರೋಂಥ ಬೆಕ್ಕುಗಳು ಇಂಡೋರ್ ಕ್ಯಾಟ್ ಆಗಿರೋದ್ರಿಂದ ಪಾಟಿಗೆ ಹೋಗೋಕ್ಕೆ ಆಚೆ ಹೋಗೋಕ್ಕಾಗಲ್ಲ. ಹೋದ್ರೂ ಕೂಡ ನಾಯಿಗಳಿಂದ ಸಿಗಾಕೊಂಡು ಸತ್ತೋಗೋ ಚಾನ್ಸ್ ಜಾಸ್ತಿ ಅಲ್ಲ, 100% ಸತ್ತೇ ಸಾಯ್ತವೆ. ಅದರಲ್ಲಿ ಈ ಪರ್ಷನ್ ಆಗಿರೋದ್ರಿಂದ ಇವಕ್ಕೆ ಬುದ್ಧಿ ಅಷ್ಟಿರಲ್ಲ, ಓಡೋಗೋವಂಥದ್ದು. ನಮ್ಮ ಸ್ಟ್ರೇ ಕ್ಯಾಟ್ ಥರ ಇಂಡಿ ಬ್ರೀಡ್ಸ್ ಥರ ಇವಲ್ಲ. ಇವಕ್ಕೆ ಈ ಥರ ಕಂಡೀಷನ್ಸ್ಗೆ ನೀವೇನು ಮಾಡಬೇಕು ಅಂದರೆ, ಫಸ್ಟು ಲಿಟರ್ ಟ್ರೈನ್ಡ್ ಆಗಿರ್ಬೇಕು. ಇವೆಲ್ಲ ನಮ್ಮ ಹತ್ರ ಇರೋವೆಲ್ಲ ಲಿಟರ್ ಟ್ರೈನ್ಡೇ. ಇಲ್ಲಿ ನೋಡ್ಬೋದು ನೀವು, ಲಿಟರ್ ಟ್ರೇ ಅಲ್ಲಿ ಒಳಗಡೆ ಹರಡಿದೆ. ಆ ಥರ ಟ್ರೇ ಮಾಡ್ಕೊಳ್ಳಿ ನೀವು, ಒಂದು ಚೆನ್ನಾಗಿರೋದು. ಏನಕ್ಕೆ ಅಂದರೆ ಈಸಿಯಾಗೆ ಆಚೆ ಹೋಗೋದು, ಒಳಗಡೆ ಬರೋದು, ಅವಕ್ಕೆ ಜಂಪ್ ಮಾಡೋ ಥರ ಇರಬೇಕು, ಈಸಿಯಾಗಿ ಮೂವ್ ಆಗೋ ಥರ ಇರಬೇಕು. ಚಿಕ್ಕ ಮಕ್ಳಿಗೆ ಯಾವ ಥರ ಅಂತಂದರೆ, ಈ ಥರ ಫಿಲ್ಲರ್ ಬರುತ್ತೆ, ಟ್ರೇ ಫಿಲ್ಲರ್ ಅಂತ, ಒಂದು 300 ರೂಪೀಸ್ ಆಗ್ಬೋದು, ಅದನ್ನು ತರಿಸ್ಕೊಡ್ರಿ. ದೊಡ್ಡವಾದಾಗ ಯಾಕಂದರೆ ಈ ಥರ ಬಕೆಟಲ್ಲಿ ಯಾಕೆ ಇಡಬೇಕು ಅಂತಂದರೆ, ಅವು ಮಣ್ಣು ಕೆರೆದಾಗ ಎಸ್ಬಿಡುತ್ತೆ ಆಚೆ, ಚನ್ಕೆಯಲ್ಲಿ ಎತ್ತಿಸ್ದಂಗೆ. ಅದು ಮಣ್ಣು ಮನೆ ತುಂಬ ಅಳ್ಳಬಾರ್ದು ಅಂತ ಈ ಥರ ಏನಾದರೂ ಇಟ್ಟರೆ ಒಂದು ಪರ್ಟಿಕ್ಯುಲರ್ ಸ್ಪೇಸ್ ಅವಕ್ಕೆ ಮಾತ್ರ ಇರುತ್ತೆ. 2 ಬೆಕ್ಕಿಗೆ 1 ಲೀಟರ್ ಸ್ಯಾಂಡ್ ಥರ 4, ಅಂದರೆ ನಮ್ಮ ಹತ್ರ ಈಗ 9 ಇದ್ದಾಗ ಒಂದು 4-5 ಆ ಥರ ಇಟ್ಕೊಬೇಕು. ನಾನು ಫುಲ್ ದೊಡ್ಡದು ಇಟ್ಟಿರೋದ್ರಿಂದ 3 ಇಟ್ಟಿದ್ದೀನಿ. ಇಲ್ಲಿ ಆಚೆ ಹಾಲಲ್ಲಿ ನಮ್ಮ ಹತ್ರ ಈಗ ಡಾಲಿ ಮತ್ತು ಶೇರ್ ಇರೋದ್ರಿಂದ 1 ಇಟ್ಟಿದ್ದೀನಿ, ಒಳಗಡೆ 2 ಇಟ್ಟಿದ್ದೀನಿ. ಯಾವುದೇ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಅವು ಒಂದಾದ್ಮೇಲೆ ಒಂದು ಹೋಗ್ತಾ ಇರ್ತವೆ, ಅವಕ್ಕೇನು ಕಲ್ಸಂಗೇನಿಲ್ಲ. ನೀವು ಈ ಲಿಟರ್ ಟ್ರೈನಿಂಗ್ನ ಯಾವ ಥರ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಒಂದು ಕಮೆಂಟ್ ಮಾಡಿ ಲಿಟರ್ ಟ್ರೈನಿಂಗ್ ಅಂತ, ನಾನು ಕಂಪ್ಲೀಟ್ ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟು ಗ್ರೂಮಿಂಗು ಮತ್ತು ಬಾತಿಂಗು. ಗ್ರೂಮಿಂಗ್ ಅಂತಂದರೆ ಇವಾಗ ಕೂದಲು ಉದ್ರೋದು ಸರ್ವೇ ಸಾಮಾನ್ಯ, ಆದರೆ ನಾವು ಅದೇ ಥರ ಬಿಟ್ಬಿಟ್ರೆ ಗಂಟಾಗಿ ಹೋಗುತ್ತೆ. ಆ ಗಂಟು ಆಗಬಾರ್ದು ಅಂತ ನೀವೇನಾದರೂ ಇದು ಮಾಡಿದ್ರೆ ಕಂಪ್ಲೀಟ್ಲಿ ನೀವು ಈ ಥರ ಬ್ರಷಸ್ನ ಯೂಸ್ ಮಾಡಬೇಕಾಗುತ್ತೆ. ಇವೆಲ್ಲ ಸ್ಲಿಕ್ಕರ್ ಬ್ರಷು, ಈ ಥರ ಕಂಪ್ಲೀಟ್ಲಿ ದೊಡ್ಡದಾಗಿರೋದು. ಏನಕ್ಕೆ ಅಂದರೆ ಬಿಡ್ಸೋಕ್ಕೆ, ಇದು ಕಂಪ್ಲೀಟ್ಲಿ ಉದ್ದಕ್ಕೆ ಬರೋಕ್ಕೆ. ಇದು ನೋಡಿ, ಇದೆಲ್ಲ ಒಂದೇ ಸೈಜ್ ಇವೆರಡೂ. ಇದು ಬಂದು ಸುಮ್ಮನೆ ಇದು ಸ್ಲಿಕ್ಕರ್ ಬ್ರಷ್ ಏನಕ್ಕೆ ಅಂತಂದರೆ ನೋಡಿ, ಈ ಥರ ಒಂದು ಕೋಟಿಂಗ್ನ ಮೇಲ್ಗಡೆ ಇದು ಮಾಡುತ್ತೆ ಅಷ್ಟೇ. ಇದು ಒಳಗಡೆ ಹಿಡಿಯಲ್ಲ. ಇದು ಅವು ಒಳಗಡೆ ಬೇಕಾದಾಗ ಇದನ್ನು ಯೂಸ್ ಮಾಡ್ಕೊಳ್ರಿ. ನೋಡಿ ಈ ಥರ ಬರುತ್ತೆ. ಈ ಥರ ನೀವು ತೆಗೆದು ಕೂಡ ಆಚೆ ಎಸಿಬೋದು, ನೀಟಾಗಿರುತ್ತೆ. ಇವು ಬ್ರಷಸ್ಗಳು ನಿಮಗೆ ಗ್ರೂಮಿಂಗ್ಗೆ
ಬೇಕೇ ಬೇಕು. ಇವು ಇಟ್ಕೊಳ್ರಿ ನಿಮ್ಮ ಮನೆಗೆ. ನೆಕ್ಸ್ಟ್ ಏನು ಬೇಕಂತಂದರೆ ಸ್ನಾನ ಮಾಡಿಸೋದು ಯಾವ ಶಾಂಪು ಹಾಕ್ಬೇಕು ಅಂತ ನೀವು ಕೇಳೋದಾದರೆ, ನಾರ್ಮಲಾಗಿ ಎಲ್ಲರೂ ಮಾಡೋಂಥದ್ದು ಒಂದು ಮೆಡಿಕೇಟೆಡ್ ಶಾಂಪು ತಗೊಂಡಿರ್ತೀರ, ಅದನ್ನು ಕಂಪ್ಲೀಟಾಗಿ ಅದು ಸಾಯೋವರೆಗೂ ಅದನ್ನು ಯೂಸ್ ಮಾಡ್ತೀರಾ, ಅದು ತಪ್ಪದು. ಇಲ್ಲಾಂದರೆ ಒಂದು ಯಾವುದೋ ಒಂದು ಸ್ಕಿನ್ ಅಲರ್ಜಿಸ್ಗೆ ತಂದಿರ್ತೀರ, ಬೇರೆ ಏನಕ್ಕೋ ಒಂದು ತಂದಿರ್ತೀರ ಶಾಂಪೂನ, ಅದನ್ನೇ ಯೂಸ್ ಮಾಡಬಾರ್ದು. ಒಂದು ಕಂಪ್ಲೀಟ್ಲಿ ಒಂದು ಚೆನ್ನಾಗಿರೋಂಥದ್ದು, pH ಬ್ಯಾಲೆನ್ಸ್ ಇರೋವಂಥದ್ದು, ಪೆಟ್ ಸೇಫ್ ಇರೋವಂಥದ್ದು ಶಾಂಪೂನ ನೀವು ಯೂಸ್ ಮಾಡಿದ್ರೆ ಕಂಪ್ಲೀಟ್ಲಿ ಚೆನ್ನಾಗಿರುತ್ತೆ. ಯಾವತ್ತೂ ಸ್ಮೆಲ್ಲು ಅದು ಬರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಯಾವುದು ಫ್ಲೇವರ್ಡ್ ವೈಸ್ ಹೋಗಬೇಡಿ. ಪೆಟ್ ಪಾರ್ಕಲ್ಲಿ ಇದಕ್ಕೆ ಕ್ಯಾಟ್ಸ್ಗೆ ಅಂತಲೇ ಸಪ್ರೇಟಾಗಿ ಶಾಂಪೂಗಳು ಸಿಗುತ್ತೆ, ಅದನ್ನು ನೀವು ಕೂಡ ತೊಗೊಬೋದು, ಅಮೆಝಾನಲ್ಲಿ ಸಿಗುತ್ತೆ. ನೆಕ್ಸ್ಟು ಸ್ನಾನ ಮಾಡಿಸೋದು ಯಾವಾಗ ಅಂತ ನೀವು ಕೇಳೋದಾದರೆ, ಈ ಬೆಕ್ಕುಗಳು ಕೊಳೆ ಆಗೋದು ತುಂಬ ಕಮ್ಮಿ. ಕೊಳೆ ಆದ್ರೂ ಅವು ನಾವು ಸೆಲ್ಫ್ ಕ್ಲೀನಿಂಗಲ್ಲಿ ತುಂಬಾ ತೊಡಗಿರುತ್ತೆ. ಯಾವ ಥರ ಅಂತಂದರೆ, ಒಂದು ಸತಿ ನೀವೇನಾದರೂ ಊಟ ಮಾಡಿದಾಗ, ಇಲ್ಲಿ ತೋರಿಸ್ತಾ ಇದ್ದೆ ಅದು ಮನಿಕಂಬಿಟ್ಟವನೇ, ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತಾನೆ, ಒಂಚೂರು ಗಲೀಜಾಗಕ್ಕೆ ಬಿಟ್ಕೊಳಲ್ಲ. ಅವು ಸೆಲ್ಫ್ ಕ್ಲೀನಿಂಗ್ ಮಾಡಲ್ಲ, ಒಂದೊಂದು ಸೆಲ್ಫ್ ಕ್ಲೀನಿಂಗ್ ಮಾಡೋಕ್ಕೆ ರೆಡಿ ಇರೋಲ್ಲ, ಒಂದೊಂದು ಫುಲ್ ಸಿಕ್ಕಾಕ್ಬಿಟ್ಟಿರುತ್ತೆ. ಯಾವ ಥರ ಸ್ನಾನ ಮಾಡಿಸ್ಬೇಕು ಅಂದರೆ, ಒಂದು ಚೂರು ವಾರ್ಮ್ ವಾಟ್ರಲ್ಲಿ ಕಂಪ್ಲೀಟ್ಲಿ ವಾಶ್ ಮಾಡ್ಕೊಂಡು ಬರಬೇಕು. ಇದನ್ನು ಎಷ್ಟು ದಿನಕ್ಕೆ ಒಂದು ಸತಿ ಮಾಡಬೇಕು, ಇಲ್ಲಾಂದರೆ ನ್ಯೂ ಬೋರ್ನ್ ಕಿಟನಾಗಿರಿ ಯಾವಾಗ ಮಾಡಿಸ್ಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ 4 ಮಂತ್ಸ್ ಆದಮೇಲೆ ಫಸ್ಟು, ಅಂದರೆ 3 ಮಂತ್ಸ್ ಆದಮೇಲೆ ಮಾಡಿಸ್ಬೋದು, 4 ಮಂತ್ಸ್ ಆದಮೇಲೆ ಮಾಡಿಸಿ ಒಂದು ಸ್ವಲ್ಪ. ಅದಾದಮೇಲೆ 1 ತಿಂಗಳಿಗೆ ಇಲ್ಲ 1.5 ತಿಂಗಳಿಗೂ ಮಾಡಿಸ್ಬೋದು. ಕೆಲವೊಬ್ಬರು 15 ದಿನಕ್ಕೆ ಒಂದು ಸತಿನೂ ಮಾಡಿಸ್ತಾರೆ. ಈ 15 ದಿನಕ್ಕೆ ಒಂದು ಸತಿ ಮಾಡಿಸಿದಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಅವಕ್ಕೆ ಕೂಲಿಂಗ್ ಸಿಸ್ಟಮ್ ಮತ್ತು ಒಂದು ಲಿಕ್ವಿಡ್ ಪ್ರೊಡ್ಯೂಸ್ ಆಗುತ್ತೆ, ಅದು ಸ್ಕಿನ್ನಲ್ಲಿ ಪ್ರೊಡ್ಯೂಸ್ ಆಗೋದು. ಆ ಸ್ಕಿನ್ನಲ್ಲಿ ಪ್ರೊಡ್ಯೂಸ್ ಆಗಿರೋಂಥದ್ದು ಅವು ಕೋಟಿಂಗ್ನ ಚೆನ್ನಾಗಿ ಮಾಡುತ್ತೆ ಮತ್ತು ಕೂಲಾಗಿರೋಕ್ಕೆ ಟ್ರೈ ಮಾಡಿಸಿರುತ್ತೆ. ನೀವೇನಾದರೂ ಅಗ್ಲಗ್ಲ ಅದಕ್ಕೆ ಹೋಗಿ ವಾಶ್ ಮಾಡೋದು 3 ದಿನ 2 ದಿನಕ್ಕೆ ಒಂದು ಸತಿ ವಾಶ್ ಮಾಡೋದೇನಾದರೂ ನೀವು ಮಾಡಿದ್ರೆ, ಅದು ಕಂಪ್ಲೀಟ್ಲಿ ಏರ್ ಲಾಸ್ ಆಗಿರ್ಬೋದು, ಅಲರ್ಜಿಸ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲೇ ಸ್ಟಾರ್ಟ್ ಆಗೋದು. ತಪ್ಪು ಯಾರ್ದೇಳಿ ನಿಮ್ಮದೇ. ನೆಕ್ಸ್ಟು ಒಂದು ನೀರಿಂದು, ಫುಡ್ ಯಾವ ಥರ ಇಡಬೇಕು, ನೀರನ್ನ ಯಾವ ಥರ ಇಡಬೇಕು ಅಂತ ನೀವು ಕೇಳೋದಾದರೆ, ನಾವು ಎಲೆಕ್ಟ್ರಿಕ್ ಇಟ್ಬಿಟ್ಟಿದ್ದೀವಿ, ಅಲ್ಲಿ ಒಳಗಡೆ ಕಾಣಿಸ್ತೈತೆ, ನಿಮಗೆ ಫೋಟೋ ಕೂಡ ಹಾಕ್ತೀನಿ, ಅದು ಯಾವ ಥರ ಕುಡಿಯುತ್ತೆ ನಮ್ಮವು ಅಂತ ನೋಡಿ. ಈ ಥರ ಎಲೆಕ್ಟ್ರಿಕ್ ಡಿಸ್ಪೆನ್ಸರ್ ಇಟ್ಬಿಟ್ಟಿದ್ದೀವಿ ವಾಟರ್ದು, ಇದರಲ್ಲಿ ನೀಟಾಗಿ ಕುಡಿಯುತ್ತೆ. ಇಲ್ಲ ಅಂದಾಗ ಒಂದು ಆಲ್ಟರ್ನೇಟಿವ್ ಆಗಿ ಇಟ್ಟಿರ್ತೀವಿ, ಯಾಕಂದರೆ ಕರೆಂಟ್ ಹೋಗೋದು ಸರ್ವೇ ಸಾಮಾನ್ಯ, ಎಲ್ಲರ ಮನೆಗೂ ಅದು ಹಾಗೇ ಆಗುತ್ತೆ. ಅದು ದಿನಕ್ಕೆ 3 ಟೈಮ್ಸ್ ನೀವು ನೀರನ್ನ ಚೇಂಜ್ ಮಾಡ್ತಾನೆ ಇರಬೇಕು, ಯಾಕಂದರೆ ಏರ್ಸು ಹಾರಾಡೋದ್ರಿಂದ ಕಂಪ್ಲೀಟ್ಲಿ ಎಲ್ಲಿರುತ್ತೋ ಕೂದಲು, ಅದು ಎಲ್ಲಿರುತ್ತೋ ಗೊತ್ತಿರಲ್ಲ, ಕಂಪ್ಲೀಟ್ಲಿ ಬಂದು ವಾಟರ್ ಮೇಲೆ ಬಿದ್ದು ಎಲ್ಲ ಫುಲ್ ಅವು ಕುಡ್ದೇಕೂ ಹೋಗಲ್ಲ, ಆ ಥರ ಆಗಿಬಿಡುತ್ತೆ. ಏನಾಗುತ್ತೆ ಅಂತಂದರೆ, ಏರ್ ಬಾಲ್ ಆಗಿಬಿಟ್ರೆ ಹೊಟ್ಟೆ ನೋವು ಬಂದು ಕುಂತಿರ್ತವೆ, ಕುಂತ್ಕೊಂಡು ಸಪ್ಪಗಿರ್ತವೆ. ನೀವೇನು ಅಂದ್ಕೊತೀರ, ಅದನ್ನೇ ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸ್ತೀರ, ಅವ್ರು ಏನೇನೋ ಹೇಳ್ಬಿಟ್ಟು ಕಳಿಸ್ತಾರೆ, ಆದರೆ ಆಗಿರೋಂಥ ಪ್ರಾಬ್ಲಮ್ ಒಂದು ಏರ್ ಬಾಲು. ನೆಕ್ಸ್ಟು ನೀವು ಒಂದು ಕಿಟನ್ಗಾಗಿರಲಿ, ಒಂದು ಬೆಕ್ಕಿಗಾಗಿರಲಿ ಊಟ ಹಾಕೋಕ್ಕೆ ಒಂದು ಪ್ರಾಪರ್ ಆಗಿರೋದು ಬೌಲ್ ತೊಗೊಬೇಕು. ಈ ಥರ ಸೆರಾಮಿಕ್ ಬೌಲ್ಸ್ ತೊಗೊಳ್ರಿ, ಇಲ್ಲ ಅಂತಂದರೆ ಸ್ಟೀಲ್ ಬೌಲು. ಸ್ಟೀಲ್ ಬೆಸ್ಟು, ಸೆರಾಮಿಕ್ಕು ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಸ್ಟೀಲ್ ಬೆಸ್ಟು. ಒಂದು ಚಿಕ್ಕ ಕಿಟನ್ ಆಗಿದ್ದರೆ ಅದಕ್ಕೆ ಸ್ಟಾರ್ಟಿಂಗಲ್ಲಿ KMR ಕೊಡೋದು, ಸೆರ್ಲ್ಯಾಕ್ ಕೊಡೋದು, ಸ್ವಲ್ಪ ಕೊಡಬೇಕು. ಇದನ್ನೆಲ್ಲ ಮಿಲ್ಕು ಅಷ್ಟೇ, ಎಕ್ಸೆಸ್ ಆಫ್ ದ ಮಿಲ್ಕ್ ಆಗಿಬಿಟ್ರೆ ಹೊಟ್ಟೆ ಬ್ಲೋಟಿಂಗ್ ಆಗಿಬಿಟ್ಟು ಸತ್ತೋಗ್ಬಿಡುತ್ತೆ. ಕಮ್ಮಿ ಕೊಡಬೇಕು. ಅದ್ರದ್ದು ಏಜ್ ಹೆಂಗಿರುತ್ತೆ, ಡೇಸ್ ಹೆಂಗಿರುತ್ತೆ, ಆ ಥರ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು. ನೀವು ಬಲವಂತವಾಗಿ ಕುಡ್ಸೋಕೆ ಹೋಗ್ಬಿಡಿ, ಅವೇ ಕುಡಿಬೇಕು. ನೆಕ್ಸ್ಟು ನೀರಿಂದು ಒಂದಾಯಿತು. ನೆಕ್ಸ್ಟು ಊಟದ್ದು ನಿಮಗೆಲ್ಲ ಕಂಪ್ಲೀಟ್ಲಿ ಗೊತ್ತಾಯಿತು. ಈಗ ಊಟ ಏನು ಹಾಕ್ಬೋದು ಅಂತ ನೀವು ಕೇಳಿದ್ರೆ, ದೊಡ್ಡಕ್ಕೆ ಮೊಸರನ್ನ ಹಾಕ್ಬೋದು, ಕಿಬ್ಬಲ್ಸ್ ಹಾಕ್ಬೋದು, ಅಂದರೆ ಪೆಡಿಗ್ರಿಗಳು ಹಾಕ್ಬೋದು. ಪೆಡಿಗ್ರಿಲಿ ಯಾವುದು ಬೆಸ್ಟ್ ಅಂತ ನೀವು ಕೇಳಿದ್ರೆ, ಮೇವು ಹಾಕಿ ಒಂದೊಳ್ಳೆ ಏರ್ ಬಾಲ್ ಪ್ರೊಟೆಕ್ಷನ್ ಆಗಿರ್ಬೋದು, ನಿಮಗೆ ಏರ್ ಫಾಲ್ ಪ್ರೊಟೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಇದರಲ್ಲಿ ಬರೋದ್ರಿಂದ ಒಂದೊಳ್ಳೆ ಮರಿ ನಿಮಗೆ ಸಿಗುತ್ತೆ ನೋಡೋಕ್ಕೆ. ಅಂತಂದರೆ ನೋಡಿದ್ರಲ್ಲ ಗಾಯ್ಸ್, ಈ ವಿಡಿಯೋದಲ್ಲಿ ಯಾವ್ಯಾವ ಥರ ತಪ್ಪು ನೀವು ಮಾಡ್ತೀರಾ, ಇಲ್ಲ ನಾವು ಯಾವ ತಪ್ಪು ಮಾಡ್ತೀವಿ, ಇನ್ಮೇಲೆ ಯಾವ ತಪ್ಪು ಮಾಡಬಾರ್ದು. ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಪೆಟ್ಸ್ ಸಾಕಿರೋಂಥ ಫ್ರೆಂಡ್ಸ್ಗೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.